ಮಕರ ರಾಶಿಯ ಸ್ನೇಹಿತರೆ, ಒಬ್ಬ ವ್ಯಕ್ತಿಯ ನಿರಂತರವಾಗಿ ಬಳಲುತ್ತಿರುವಾಗ ಅವನು ದೇವರನ್ನು ಕೇಳಲು ಪ್ರಾರಂಭಿಸುತ್ತಾನೆ, ಇದು ನನಗೆ ಮಾತ್ರ ಏಕೆ ಆಗುತ್ತಿದೆ. ಆದರೆ ಕೆಲವೊಮ್ಮೆ ಜೀವನದ ದೊಡ್ಡ ಸಮಸ್ಯೆ ಎಂದರೆ ಇದು ನಮಗೆ ಅತ್ಯಂತ ದೊಡ್ಡ ಪಾಠವನ್ನು ಕಲಿಸುತ್ತದೆ. ಇಂದಿನ ವಿಶೇಷ ಚರ್ಚೆಯಲ್ಲಿ ನೋವು ಮತ್ತು ಸಂಕಟಗಳ ಹಿಂದಿನ ಗುಪ್ತ ರಹಸ್ಯಗಳ ಬಗ್ಗೆ ತಿಳಿಯಿರಿ. ಗ್ರಹಗಳ ಸಾಂಕೇತಿಕ ಸಂದೇಶಗಳನ್ನು ಕಲಿಯುವುದು ಮತ್ತು 3 ದೈವಿಕ ಶಕ್ತಿಗಳಿಂದ ಸ್ಫೂರ್ತಿ ಪಡೆಯುವುದು. ತಾಯಿ ದುರ್ಗಾ, ಕಾಳಿ ಮತ್ತು ಲಕ್ಷ್ಮಿ ಎಲ್ಲರೂ ಒಟ್ಟಿಗೆ ನಿಮ್ಮ ಮನೆಗೆ ಬರುತ್ತಿದ್ದಾರೆ. ಒಳ್ಳೆಯ ಸುದ್ದಿ, ಒಳ್ಳೆಯ ಸುದ್ದಿ, ಒಳ್ಳೆಯ ಸುದ್ದಿ, ಏಕೆಂದರೆ ಮೂವರು ನಿಮ್ಮ ಮನೆಗೆ ಹಣದೊಂದಿಗೆ ಬರುತ್ತಿದ್ದಾರೆ. ಇದನ್ನು ಸೂಚಿಸುತ್ತಿರುವುದು ನಾನಲ್ಲ, ಜ್ಯೋತಿಷ್ಯ. ಇದನ್ನು ತಪ್ಪಿಸಿಕೊಳ್ಳಬೇಡಿ. ಇಂದಿನ ವಿಡಿಯೋ ನಿಮಗೆ ಸರ್ವ ರೋಗ ನಿವಾರಕ. ನೀವು ಹಾಗೆ ಮಾಡಿದರೆ ನಿಮ್ಮ ಜೀವನದುದ್ದಕ್ಕೂ ನೀವು ವಿಷಾದಿಸುತ್ತೀರಿ. ಒಂದು ದೊಡ್ಡ ಪವಾಡ ನಡೆಯುತ್ತದೆ. ಮೂವರು ದೇವತೆಗಳು ನಿಮ್ಮ ಮನೆಗೆ ಹಣದೊಂದಿಗೆ ಬರುತ್ತಿದ್ದಾರೆ. ಹಾಗಾದರೆ ನನ್ನ ಮಾತು ಕೇಳಿ. ಈ ಕ್ಷಣವನ್ನು ಆಚರಿಸಲು ಸಿದ್ಧರಾಗಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾ ದುರ್ಗಾ, ಜೈ ಮಾ ಲಕ್ಷ್ಮಿ ಎಂದು ಬರೆಯುವುದನ್ನು ಮರೆಯಬೇಡಿ. ನಂತರ ನೀವು ಹೇಳುತ್ತೀರಿ, ನಾನು ತುಂಬ ಅದೃಷ್ಟಶಾಲಿ, ನನ್ನ ಕರ್ಮ ತುಂಬ ಒಳ್ಳೆಯದು, ದೇವರು ನನಗೆ ದಯೆ ತೋರಿಸಿದ್ದಾನೆ. ಇದನ್ನು ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತೀರಿ ಮತ್ತು ಪ್ರಾರ್ಥಿಸುತ್ತೀರಿ, ಏಕೆಂದರೆ ಬಹಳ ಕಡಿಮೆ ಜನರು ತಮ್ಮ ಮನೆಗಳಿಗೆ ದೇವಿಯ ಭೇಟಿಯನ್ನು ಪಡೆಯುತ್ತಾರೆ. ನೋಡಿ, ಅಂತಹ ಕೆಲವು ಜನರಲ್ಲಿ ನೀವು ಕೂಡ ಇರಬಹುದು. ದೇವಿಯು ತನ್ನ ಮೂಲ ರೂಪದಲ್ಲಿ ಎಂದಿಗೂ ಭೇಟಿ ನೀಡುವುದಿಲ್ಲ ಎಂದು ಭಾವಿಸುವವರು. ಮಾತೃದೇವಿಯು ಎಂದಿಗೂ ತನ್ನ ಮೂಲ ರೂಪದಲ್ಲಿ ಮನೆಗೆ ಬರುವುದಿಲ್ಲ, ಏಕೆಂದರೆ ನೀವು ದೇವರ ಶಾಖವನ್ನು ಸಹಿಸಲಾರಿರಿ. ನೀವು ಅವನನ್ನು ಅವನ ನಿಜವಾದ ರೂಪದಲ್ಲಿ ನೋಡಿದರೆ ನೀವು ಬೂದಿಯಾಗುತ್ತೀರಿ. ಆದ್ದರಿಂದ ಯಾವಾಗಲೂ ಚಿಕ್ಕ ಜೀವಿಗಳು ಪ್ರಾಣಿಗಳ ವೇಷದಲ್ಲಿ ಬರುತ್ತವೆ. ವೃದ್ಧ ಪುರುಷರು ವೃದ್ಧ ಮಹಿಳೆಯರ ವೇಷದಲ್ಲಿ ಬರುತ್ತಾರೆ. ಅವರು ನಿಮ್ಮ ಮನೆಗೆ ಊಟಕ್ಕೆ ಬರುತ್ತಾರೆ. ನೀವು ಒಂದು ಪವಾಡವನ್ನು ಅನುಭವಿಸುವಿರಿ. 3 ದೇವತೆಗಳ ಆಶೀರ್ವಾದದಿಂದ ನೀವು ನಿಮ್ಮ ಜೀವನವನ್ನು ಪರಿವರ್ತಿಸಬಹುದು. ಇಂದಿನ ಕಾರ್ಯಕ್ರಮವು ತುಂಬಾ ವಿಶೇಷವಾಗಿದೆ. ಕಳೆದ ಕೆಲವು ಸಮಯದಿಂದ ನೀವು ಹಠಾತ್ ನೋವು, ಆರ್ಥಿಕ ಸಮಸ್ಯೆಗಳು, ನಿಮ್ಮ ಪ್ರೀತಿ ಪಾತ್ರರಿಂದ ದೂರವಾಗುವುದು, ಕೆಲಸದಲ್ಲಿ ಅಡೆತಡೆಗಳು, ನಿಮ್ಮ ಮನಸ್ಸಿನಲ್ಲಿ ಚಡಪಡಿಕೆಯನ್ನು ಅನುಭವಿಸುತ್ತಿದ್ದೀರಿ. ನೀವು ಮುಂದುವರಿಯುತ್ತಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ಕೇಳಲು ಮರೆಯದಿರಿ. ಇಂದು ನಾವು 3 ದಿನಗಳ ಕಾಲ ಮಾತೃದೇವಿಯ ಪವಾಡದ ಬಗ್ಗೆ ಮಾತನಾಡುತ್ತೇವೆ, ಏಕೆಂದರೆ ಕೆಲವೊಮ್ಮೆ ಜನರು ಆಶ್ಚರ್ಯಪಡುತ್ತಾರೆ, ಈ ಎಲ್ಲ ಕೆಟ್ಟ ವಿಷಯಗಳು ನನಗೆ ಏಕೆ ಸಂಭವಿಸುತ್ತಿವೆ. ಆದರೆ ಪ್ರತಿಯೊಂದು ಕಷ್ಟದ ಸಮಯವೂ ಕೇವಲ ಶಿಕ್ಷೆಯಲ್ಲ. ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುವ ಮೊದಲು ಇದು ಒಂದು ಪರೀಕ್ಷೆಯೂ ಆಗಿರಬಹುದು. ಸ್ನೇಹಿತರೆ, ಆಚರಿಸಲು ಸಿದ್ಧರಾಗಿರಿ. ಈಗಲೇ ನಿಮ್ಮ ಸಮಯ ಬದಲಾಗುತ್ತಿದೆ ಮತ್ತು ಅದೃಷ್ಟ ನಿಮ್ಮ ಕಡೆ ಇರುತ್ತದೆ. ಇಂದು ನಾವು ಇದರ ಬಗ್ಗೆ ಮಾತನಾಡುತ್ತೇವೆ. ದೇವಿಯ 3 ರೂಪಗಳ ಅನುಗ್ರಹ, ಜೀವನದಲ್ಲಿನ ಕಷ್ಟದ ಸಮಯಗಳು, ಗ್ರಹಣದ ಪರಿಣಾಮಗಳನ್ನು ಎದುರಿಸುವುದು ಮತ್ತು ತಿಳಿದುಕೊಳ್ಳಬೇಕಾದ ಸರಳ ಪರಿಹಾರ. ಸಮಯ ಮಾತ್ರ ಅಗತ್ಯವಿದೆ. ದಯವಿಟ್ಟು ಇದನ್ನು ತಮಾಷೆಯಾಗಿ ತೆಗೆದುಕೊಳ್ಳಬೇಡಿ. ಸ್ನೇಹಿತರೆ, ಮಾರ್ಗದರ್ಶನಕ್ಕಾಗಿ ಜ್ಯೋತಿಷ್ಯವನ್ನು ನಂಬಿ ಮತ್ತು ಮಾತೃದೇವತೆಯ ಶಕ್ತಿಯನ್ನು ನಂಬಿ ಎಂಬುದನ್ನು ನೆನಪಿಡಿ. ನೋಡಿ, ಜೀವನದ ನಿರ್ಧಾರಗಳನ್ನು ಬುದ್ಧಿವಂತಿಕೆ ಮತ್ತು ಕಠಿಣ ಪರಿಶ್ರಮದಿಂದ ತೆಗೆದುಕೊಳ್ಳಬೇಕು. ಅನಂತ ಆಶೀರ್ವಾದಗಳು ನಿಮ್ಮ ಮೇಲೆ ನೇರವಾಗಿ ಇರುತ್ತವೆ. ಲಕ್ಷ್ಮೀ ದೇವಿಯೂ ಸಹ ನಿಮ್ಮಿಂದ ಸಂತೋಷಗೊಂಡಿದ್ದಾಳೆ ಮತ್ತು ಎಲ್ಲರೂ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ತಂದಿದ್ದೇವೆ. ನೀವು ಮೊದಲು ಆಶ್ಚರ್ಯಪಡುವ ವಿಷಯವೇನೆಂದರೆ ದುಃಖ ಏಕೆ ಸಂಭವಿಸುತ್ತದೆ. ಕೆಲವೊಮ್ಮೆ ದುಃಖವು ನಾವು ತಪ್ಪು ಜನರೊಳಗೆ, ತಪ್ಪು ಅಭ್ಯಾಸಗಳಲ್ಲಿ ಬಿದ್ದಿದ್ದೇವೆ ಎಂದು ನಮಗೆ ಕಲಿಸುತ್ತದೆ. ಮತ್ತು ಸುಳ್ಳು ನಿರೀಕ್ಷೆಗಳನ್ನು ಬಿಟ್ಟುಬಿಡಿ, ಏಕೆಂದರೆ ನಮ್ಮ ಜೀವನದಲ್ಲಿ ಯಾವಾಗಲೂ ನಮ್ಮನ್ನು ನಿರ್ಣಯಿಸುವ ಅನೇಕ ಜನರಿದ್ದಾರೆ. ಅಸಂಬದ್ಧವಾಗಿ ಮಾತನಾಡುತ್ತಾರೆ. ಯಾರೂ ಅವನನ್ನು ಬೆಂಬಲಿಸುವುದಿಲ್ಲ, ಆದರೆ ಅವನು ಸೋಗಿನ ಜೀವನವನ್ನು ನಡೆಸುತ್ತಾನೆ ಮತ್ತು ಈ ಜನರ ಕಾರಣದಿಂದಾಗಿ ನಮಗೂ ಸಹ ದುಷ್ಟ ಜನರು ಬರುತ್ತಾರೆ. ಆದ್ದರಿಂದ ಮೊದಲ ಹೆಜ್ಜೆ ದುಷ್ಟ ಜನರಿಂದ ದೂರವಿರುವುದು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಗಮನಿಸಿ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜನರು ಕಷ್ಟದ ಸಮಯಗಳನ್ನು ಶನಿ, ರಾಹು ಮತ್ತು ಕೇತು ಅಂದರೆ ಇತರ ಗ್ರಹಗಳ ಸವಾಲಿನ ಸ್ಥಾನದೊಂದಿಗೆ ಸಂಯೋಜಿಸುತ್ತಾರೆ. ನಿಮ್ಮ 3 ಗ್ರಹಗಳನ್ನು ಪಾಪಿಗಳೆಂದು ಪರಿಗಣಿಸುವುದರಿಂದ ಜನರು ತಕ್ಷಣ ಅವರನ್ನು ದೂಷಿಸುತ್ತಾರೆ. ಆದರೆ ಅದು ಏನೂ ಅರ್ಥವಲ್ಲ. ನಿಮ್ಮ ಜೀವನ ಮುಗಿದಿದೆ ಎಂದು ಸ್ವಲ್ಪ ಮಟ್ಟಿಗೆ ಈ ಗ್ರಹಗಳು ನಮ್ಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತವೆ, ಏಕೆಂದರೆ ಅವು ನಮ್ಮನ್ನು ಉತ್ತಮಗೊಳಿಸಲು ಪ್ರಯತ್ನಿಸುತ್ತಿವೆ. ಆತನು ತಪ್ಪು ಮಾಡುವವರನ್ನು ಸೋಲಿಸುತ್ತಾನೆ, ಆದರೆ ನಾವು ತಿಳಿದುಕೊಳ್ಳಬೇಕಾದದ್ದನ್ನು ಆತನು ನಮಗೆ ಕಲಿಸುತ್ತಾನೆ. ಗಂಭೀರವಾದ ವಿಷಯಗಳನ್ನು ಆಲಿಸಿ ಮತ್ತು ಕಲಿಯಿರಿ. ಕಠಿಣ ಸಮಯಗಳು ಎಂದರೆ ನೀವು ತಾಳ್ಮೆ, ಶಿಸ್ತು ಮತ್ತು ಸರಿಯಾದ ದಿಕ್ಕನ್ನು ಕಲಿಯಬೇಕಾಗುತ್ತದೆ.
ಗ್ರಹಗಳ ಪ್ರಭಾವವು ನಿಮ್ಮ ಮೇಲೆ ಎಷ್ಟು ಗೋಚರಿಸುತ್ತದೆ ಎಂದರೆ ನೀವು ಅದನ್ನು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ ಮತ್ತು ಕೊನೆಯಲ್ಲಿ ಕಾಣಿಸುತ್ತದೆ, ಆದರೆ ಅಂತ್ಯವು ಕೊನೆಯಲ್ಲಿ ಕಾಣಿಸುತ್ತದೆ. ಆದ್ದರಿಂದ ಮೊದಲ ಚಿಹ್ನೆಯ ಬಗ್ಗೆ ಮಾತನಾಡೋಣ. ನೋಡಿ, ದೇವರು ಹೇಳುತ್ತಾನೆ, ಕತ್ತಲೆ ಶಾಶ್ವತವಲ್ಲ ಎಂದು. ರಾತ್ರಿ ಎಷ್ಟೇ ದೀರ್ಘವಾಗಿದ್ದರೂ ನೀವು ಸ್ವಲ್ಪ ಯೋಚಿಸಬೇಕು. ಸೂರ್ಯ ಉದಯಿಸುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ, ಅದು ನಿಮಗೆ ಖಂಡಿತ ತಿಳಿದಿದೆ. ಮತ್ತು ಜೀವನ ಎಷ್ಟೇ ಕಷ್ಟಕರವಾಗಿದ್ದರೂ ಒಬ್ಬ ವ್ಯಕ್ತಿಗೆ ಇನ್ನೂ ಭರವಸೆ ಇದ್ದರೆ, ಬೇರೇನೂ ಅಲ್ಲದಿದ್ದರೂ ಯಾವಾಗಲೂ ಒಂದು ದಾರಿ ಇದ್ದೇ ಇರುತ್ತದೆ. ಸ್ನೇಹಿತರೆ, ನೀವು ಇಂದು ಹಣದ ಕೊರತೆಯ ಬಗ್ಗೆ ಚಿಂತಿತರಾಗಿದ್ದೀರಿ. ಯಾರೋ ನಿಮ್ಮ ನಂಬಿಕೆಗೆ ದ್ರೋಹ ಬಗೆದಿದ್ದಾರೆ. ಮನೆಯಲ್ಲಿ ತುಂಬ ಒತ್ತಡವಿದೆ. ನೀವು ಈಗ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ, ಆದರೆ ಬೇರೊಬ್ಬರು ಯಶಸ್ವಿಯಾಗುತ್ತಿರುವಂತೆ ತೋರುತ್ತಿದೆ. ನೀವು ದೇವರೇ, ನನ್ನ ಸರದಿ ಯಾವಾಗ ಬರುತ್ತದೆ ಎಂದು ಯೋಚಿಸುತ್ತಿದ್ದೀರಿ. ಸ್ನೇಹಿತರೆ, ಕೆಲವೊಮ್ಮೆ ಉತ್ತರ ತಕ್ಷಣ ಬರುವುದಿಲ್ಲ, ಆದರೆ ಅದರ ಅರ್ಥ ನಿಮ್ಮ ಪ್ರಾರ್ಥನೆಗಳು ಕೇಳಲ್ಪಡುತ್ತಿಲ್ಲ ಎಂದಲ್ಲ. ದೇವರು ಎಲ್ಲ ಭಕ್ತರ ಮೊರೆಯನ್ನು ಕೇಳುತ್ತಾನೆ. ಪ್ರತಿಯೊಬ್ಬರೂ ತಮ್ಮ ಕರ್ಮಗಳ ಫಲವನ್ನು ಸರಿಯಾದ ಸಮಯದಲ್ಲಿ ಪಡೆಯುತ್ತಾರೆ. ಈಗ ನೀವು ಕೂಡ ನಿಮ್ಮ ಒಳ್ಳೆಯ ಕಾರ್ಯಗಳ ಪ್ರತಿಫಲವನ್ನು ಪಡೆಯುತ್ತೀರಿ. ಚಿಂತಿಸುವ ಅಗತ್ಯವಿಲ್ಲ. ನಿಮ್ಮ ಭೋಲೆ ಬಾಬಾ ಅವರನ್ನು ನಂಬಬೇಕು. ನಿಮ್ಮ ಅದೃಷ್ಟ ಎಲ್ಲದಕ್ಕೂ ಉತ್ತರಿಸುತ್ತದೆ. ಆದ್ದರಿಂದ ಚಿಂತಿಸಬೇಡಿ. ಕೊನೆಯವರೆಗೂ ವಿಡಿಯೋ ನೋಡಿ, ಎಚ್ಚರಿಕೆಯಿಂದ ಆಲಿಸಿ. ಈಗ 3 ದೇವಿಯ ರೂಪಗಳಿಂದ ಪ್ರೇರಣಾದಾಯಕ ಸಂದೇಶಗಳಿವೆ. ಅವುಗಳನ್ನು ನೀವು ಬಹಳ ಎಚ್ಚರಿಕೆಯಿಂದ ಕೇಳಬೇಕು. ನಿಮ್ಮ ಮನೆಗೆ ಬರಲು ಸಿದ್ಧರಾಗಿರುವ ಮೊದಲ ಶಕ್ತಿ ಮಾತೆ ದುರ್ಗಾ. ಹೌದು, ಜೀವನದಲ್ಲಿ ಭಯ ಹೆಚ್ಚಾದಾಗ, ಜನರು ನಿಮ್ಮನ್ನು ದುರ್ಬಲರನ್ನಾಗಿ ಮಾಡಿದಾಗ ನೀವು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತೀರಿ. ನಿಮ್ಮ ಸ್ವಂತ ಜನರು ನಿಮ್ಮನ್ನು ನಿರ್ಲಕ್ಷಿಸಲು ಪ್ರಾರಂಭಿಸುತ್ತಾರೆ. ನಿಮ್ಮಲ್ಲಿ ಏನೂ ಉಳಿದಿಲ್ಲ ಎಂದು ನೀವು ಭಾವಿಸಿದಾಗ, ಯಾವುದೇ ದೇವತೆ ಅಥವಾ ದೇವರು ನಿಮ್ಮ ಜೀವನದಲ್ಲಿ ಪ್ರವೇಶಿಸಿದರೆ, ದುರ್ಗಾ ಮಾತೆಯು ನಿಮ್ಮ ಜೀವನದಲ್ಲಿ ಸಂತೋಷ ತರುವುದನ್ನು ಯಾರೂ ತಡೆಯುವುದಿಲ್ಲ. ನಿಮ್ಮ ಪ್ರಪಂಚದ ದುರ್ಗಾ ತಾಯಿ ಬಹಳ ಮುಖ್ಯ. ಅವನು ತಪ್ಪಿಸಿಕೊಳ್ಳಬಹುದು ಮತ್ತು ಇದು ನಿಮಗಾಗಿ ದುರ್ಗಾದೇವಿಯ ಸಂದೇಶ. ಭಯಪಡಬೇಡ ಮಗನೇ, ನಿನ್ನೊಳಗೆ ಒಂದು ಶಕ್ತಿ ಇದೆ, ಅದನ್ನು ನೀನು ಗುರುತಿಸಿಲ್ಲ. ನಿಮ್ಮ ದುಃಖಗಳು ನಿಮ್ಮನ್ನು ಮುರಿಯಲು ಬರುವುದಿಲ್ಲ, ಅವು ನಿಮ್ಮನ್ನು ಬಲಪಡಿಸಲು ಬರುತ್ತವೆ. ಹೌದು, ನೀವು ಕೇಳಿದ್ದು ಸರಿ. ಜಾತಕವು ಅದನ್ನೇ ಸೂಚಿಸುತ್ತದೆ. ನಂತರ ನಾನು ಯಾಕೆ ಸುಳ್ಳು ಹೇಳಬೇಕು? ಸತ್ಯವನ್ನು ಹೇಳುವುದು ನನ್ನ ಕರ್ತವ್ಯ. ಹಸಿವನ್ನು ಅನುಭವಿಸುವವನಿಗೆ ಊಟದ ಮೌಲ್ಯ ಅರ್ಥವಾಗುತ್ತದೆ. ಸಂಬಂಧಗಳನ್ನು ಕಳೆದುಕೊಂಡವನಿಗೆ ಸಂಬಂಧಗಳ ಮೌಲ್ಯ ಅರ್ಥವಾಗುತ್ತದೆ. ವೈಫಲ್ಯವನ್ನು ಅನುಭವಿಸಿದ ಯಾರಾದರೂ ಯಶಸ್ಸನ್ನು ಹೇಗೆ ನಿಭಾಯಿಸಬೇಕೆಂದು ಕಲಿಯುತ್ತಾರೆ. ಆರ್ಥಿಕ ಸಂಕಷ್ಟವನ್ನು ಅನುಭವಿಸಿದ ಯಾರಾದರೂ ಹಣವನ್ನು ಹೇಗೆ ಉಳಿಸಬೇಕೆಂದು ಕಲಿಯುತ್ತಾರೆ. ಆದ್ದರಿಂದ ಸ್ನೇಹಿತರೆ, ನಾನು ಅದನ್ನು ನಿಭಾಯಿಸುತ್ತೇನೆ ಮತ್ತು ಮುಂದುವರಿಯುತ್ತೇನೆ. ಹಿಂತಿರುಗಿ ನೋಡುವುದಿಲ್ಲ. ನನ್ನ ಜೀವನದಲ್ಲಿ ಈಗ ದುಃಖವಿದೆ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ, ಆದರೆ ನನ್ನ ಭವಿಷ್ಯ ಉಜ್ವಲವಾಗಿದೆ. ನೀವು ಇದನ್ನು ನಿಮಗೆ ನೀವೇ ಹೇಳಿಕೊಳ್ಳಿ ಮತ್ತು ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಾ ಮುಂದುವರಿಯಿರಿ. ಆಗ ದೈವಿಕ ತಾಯಿ ನಿಮ್ಮನ್ನು ಆಶೀರ್ವದಿಸುತ್ತಾಳೆ. ನೀವು ದುರ್ಗಾದೇವಿಯ ಆಶೀರ್ವಾದವನ್ನು ಪಡೆಯುತ್ತೀರಿ. ನೀವು ಬಯಸಿದರೆ ದಿನಕ್ಕೆ ಕನಿಷ್ಠ 2 ಬಾರಿ ದುರ್ಗಾದೇವಿಯ ಹೆಸರನ್ನು ಜಪಿಸಬಹುದು, ಬೆಳಿಗ್ಗೆ ಮತ್ತು ಶಾಂತ ಮನಸ್ಸಿನಿಂದ ಒಳ್ಳೆಯ ಸ್ಥಳದಲ್ಲಿ ಕುಳಿತು. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಮಾತಾ ಲಕ್ಷ್ಮಿ ಮತ್ತು ನಿಮ್ಮ ಮನೆಯಲ್ಲಿಯೂ ಇದ್ದಾರೆ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಹೌದು, ಏಕೆಂದರೆ ಅನೇಕ ಜನರು ಮಹಾಲಕ್ಷ್ಮಿ ದೇವಿಗೆ ನನ್ನ ಮನೆಗೆ ಹಣ ಬರುವುದಿಲ್ಲ ಅಥವಾ ಹಣ ಬಂದರೂ ಅದು ಬಾಳಿಕೆ ಬರುವುದಿಲ್ಲ ಎಂದು ದೂರುತ್ತಾರೆ. ಸ್ನೇಹಿತರೆ, ಗಮನವಿಟ್ಟು ಕೇಳಿ. ಸಂಪತ್ತು ಕೇವಲ ಅದೃಷ್ಟದಿಂದ ಬರುವುದಿಲ್ಲ. ಸಂಪತ್ತಿಗೆ ಕಠಿಣ ಪರಿಶ್ರಮ, ದಕ್ಷತೆ, ಸರಿಯಾದ ಯೋಜನೆ ಮತ್ತು ಉಳಿತಾಯ ಬೇಕು. ನೀವು ಈ ವಿಷಯಗಳಲ್ಲಿ ವಿಫಲವಾದರೆ ನಿಮ್ಮ ಬಳಿ ಹಣವಿರುವುದಿಲ್ಲ. ವೆಚ್ಚಗಳು ಅಪಾರ. ಪ್ರತಿಯೊಬ್ಬರಿಗೂ ಒಂದು ಜೀವನವಿರುತ್ತದೆ, ಆದರೆ ನೀವು ಇನ್ನೂ ಉಳಿಸಲು ಕಲಿಯಬೇಕು. ದೇವಿಯನ್ನು ಮಹಾಲಕ್ಷ್ಮಿಯ ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದಾಗ್ಯೂ ಸಮೃದ್ಧಿ ಎಂದರೆ ಕೇವಲ ಹಣದ ಭಯವಲ್ಲ. ಆರೋಗ್ಯಕರ ಮನಸ್ಸು, ಕುಟುಂಬದ ಬೆಂಬಲ, ಪ್ರಾಮಾಣಿಕ ಕಠಿಣ ಪರಿಶ್ರಮ, ಸರಿಯಾದ ಅವಕಾಶಗಳು ಮತ್ತು ಕಷ್ಟದ ಸಮಯದಲ್ಲೂ ಭರವಸೆಯನ್ನು ಕಾಪಾಡಿಕೊಳ್ಳುವುದನ್ನು ಹಣದ ರಾಶಿ ಎಂದು ಕರೆಯಲಾಗುತ್ತದೆ. ಮತ್ತು ಆಗ ಹಣ ಬರುತ್ತದೆ. ಆರೋಗ್ಯಕರ ಮನಸ್ಸು ನಿಮಗೆ ಸಹಾಯ ಮಾಡುತ್ತದೆ. ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ಅದರಲ್ಲಿ ಯಶಸ್ಸನ್ನು ಕಾಣುವಿರಿ. ನಿಮ್ಮ ಕುಟುಂಬವು ನಿಮ್ಮನ್ನು ಬೆಂಬಲಿಸಿದರೆ ನಿಮ್ಮ ಬಳಿ ಹಣ ಬರುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳುವಿರಿ. ನೀನು ಕೆಲಸ ಮಾಡುತ್ತೀಯಾ, ನೀನು ಬರದ ಸ್ಥಳದಿಂದ ಬರುತ್ತೀಯಾ ಮತ್ತು ನೀನು ಕೂಡ ಇರುತ್ತೀಯಾ. ನೀನು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಕೆಲಸ ಮಾಡುತ್ತೀಯಾ. ತಾಯಿ ನಿಮಗೆ ಆಶೀರ್ವಾದಗಳನ್ನು ನೀಡುತ್ತಾಳೆ. ನೀವು ನಿರಂತರವಾಗಿ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಭಯದಲ್ಲಿ ಕುಳಿತುಕೊಳ್ಳುವ ಬದಲು ನಿಮ್ಮ ಪರಿಸ್ಥಿತಿಯನ್ನು ನೀವು ನಿಯಂತ್ರಿಸಬೇಕು.
ನಿಮ್ಮ ಖರ್ಚುಗಳನ್ನು ಅರ್ಥ ಮಾಡಿಕೊಳ್ಳಿ. ಸಣ್ಣ ಕೆಲಸಗಳನ್ನು ಕಡಿಮೆ ಅಂದಾಜು ಮಾಡಬೇಡಿ. ಹೊಸ ಕೌಶಲ್ಯಗಳನ್ನು ಕಲಿಯುತ್ತಲೇ ಇರಿ. ಕಠಿಣ ಪರಿಶ್ರಮಕ್ಕೆ ಬೆಲೆ ಕೊಡಿ. ಜಾಗರೂಕರಾಗಿರಿ, ಏಕೆಂದರೆ ಪವಾಡಕ್ಕೆ ಕಾಯುವುದು ಸುಲಭ, ಆದರೆ ಪವಾಡವಾಗಲು ನೀವು ನಿಮ್ಮನ್ನು ಬದಲಾಯಿಸಿಕೊಳ್ಳಬೇಕು. ನೀವು ನಿಮ್ಮ ಮನಸ್ಸನ್ನು ಬದಲಾಯಿಸಿ ಅದನ್ನು ಪರಿಣಾಮಕಾರಿಯಾಗಿ ಬಳಸಿದರೆ ಸಂತೋಷವು ನಿಮ್ಮ ಜೀವನದಲ್ಲಿ 100% ನಿಜವಾಗುತ್ತದೆ. ದೇವರು ಕೂಡ ಹೀಗೆಯೇ ಬಯಸುತ್ತಾರೆ. ನಾವು ದೇವರ ಸೇವಕರು, ಆತನ ಸೇವೆ ಮಾಡುವವರಾಗಿ ನಮ್ಮ ಎಲ್ಲ ಭಕ್ತರು ಸಂತೋಷವಾಗಿರಬೇಕೆಂದು ನಾವು ಬಯಸುತ್ತೇವೆ. ಆದ್ದರಿಂದ ದೇವರು ಎಂದಿಗೂ ತನ್ನ ಸೇವಕರು ಅತೃಪ್ತರಾಗಿರಬೇಕೆಂದು ಬಯಸುವುದಿಲ್ಲ. ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಫಲಿತಾಂಶಗಳು ತುಂಬ ದುಃಖಕರವಾಗಿರಬಹುದು. ಆದ್ದರಿಂದ ದೇವರ ಹೆಸರಿನಲ್ಲಿ ಸಂತೋಷದ ಮುಂದೆ ದುಃಖಿತರಾಗಿರಿ ಮತ್ತು ಹಾಗೆಯೇ ಉಳಿದಿದೆ ಒಳ್ಳೆಯದು ಬರುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದ ದುಃಖದ ಕಥೆಯನ್ನು ದೇವಿಗೆ ಚೆನ್ನಾಗಿ ತಿಳಿದಿದೆ. ಆದ್ದರಿಂದ ನಿಮಗೆ ಏನು ಹೇಳಲು ಸಾಧ್ಯವಿಲ್ಲ ಮತ್ತು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿದೆ. ಮತ್ತು ಮೂರನೆಯ ಶಕ್ತಿ ಎಂದರೆ ಮಾತೃದೇವಿಯು ನಿಮ್ಮ ಮನೆಯಲ್ಲಿದ್ದಾರೆ. ಬರುತ್ತಿರುವವರು ಬೇರೆ ಯಾರೂ ಅಲ್ಲ, ಶತ್ರುಗಳನ್ನು ನಾಶ ಮಾಡುವ ಕಾಳಿದೇವಿ. ಹೌದು, ಜೀವನದ ಕೆಲವು ವಿಷಯಗಳು ಸಮಸ್ಯೆ ಏನೆಂದರೆ ನಮಗೆ ಈಗಾಗಲೇ ಮುಗಿದು ಹೋದ ವಿಷಯಗಳನ್ನು ನಾವು ಹಿಡಿದಿಟ್ಟುಕೊಳ್ಳುವುದರಿಂದ ವಿಷಯಗಳು ಕೊನೆಗೊಳ್ಳಬೇಕು. ನಾನು ಬಿಟ್ಟುಕೊಡಲು ಬಯಸುವುದಿಲ್ಲವಾದ್ದರಿಂದ ಇದು ಸಂಭವಿಸುತ್ತದೆ. ಹೌದು, ಜೀವನದಲ್ಲಿ ಕೆಲವು ಪಾಲುದಾರರು ಕೇಳುತ್ತಾರೆ, ಕೆಲವು ವಿಷಯಗಳು ಅವರದೇ ಆಗಿರುತ್ತವೆ. ಹಾಗಾದರೆ ನಾವು ಹೊಸ ವಸ್ತುಗಳನ್ನು ಹೇಗೆ ಖರೀದಿಸಬಹುದು? ದೇವರು ಏನಾದರೂ ಒಳ್ಳೆಯದನ್ನು ಸೃಷ್ಟಿಸುತ್ತಿದ್ದರೆ ನಾವು ಹಳೆಯದನ್ನು ಬಿಡಬೇಕಾಗುತ್ತದೆ. ಸ್ನೇಹಿತರೆ, ಉದಾಹರಣೆಗೆ ನೋಡಿ, ಗಮನವಿಟ್ಟು ಕೇಳಿ. ಸಂಪೂರ್ಣವಾಗಿ ಮುಗಿದು ಹೋದ ಹಳೆಯ ಸಂಬಂಧವನ್ನು ಕಲ್ಪಿಸಿಕೊಳ್ಳಿ. ನೀವು ಅದನ್ನು ತೊಡೆದುಹಾಕಲು ಪ್ರಯತ್ನಿಸುತ್ತಿದ್ದೀರಿ. ನೀವು ವಿಷಾದಿಸುವ ವಿಷಯಕ್ಕೆ ನೀವು ಒಪ್ಪುತ್ತೀರಿ. ನಂತರದ ಜೀವನದಲ್ಲಿ ನೀವು ಅದ್ಭುತವಾದ ಹೊಸ ಸಂಬಂಧಗಳನ್ನು ಕಾಣುವಿರಿ. ಮುಖ್ಯ ವಿಷಯವೇನೆಂದರೆ ನೀವು ಬಯಸಿದರೂ ನಿಮ್ಮ ಹಳೆಯ ಅಭ್ಯಾಸಗಳನ್ನು ಬದಲಾಯಿಸಲು ಸಾಧ್ಯವಾಗದಿದ್ದರೆ ಪರಿಸ್ಥಿತಿಗಳು ಹೇಗೆ ಬದಲಾಗುತ್ತವೆ? ಹಾಗಾದರೆ ಹಳೆಯ ಅಭ್ಯಾಸಗಳನ್ನು ಮುರಿಯಿರಿ, ಹೊಸ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಿ. ನೀವು ಹಳೆಯ ಭಯಗಳನ್ನು ಸಹ ಬಿಡಬೇಕು. ವೈಫಲ್ಯದ ಬಗ್ಗೆ ಹಳೆಯ ಭಯಗಳು ಪುನರಾವರ್ತನೆಯಾಗಲು ಬಿಡಬೇಡಿ. ನಾವು ಇದನ್ನು ಬಿಡಲು ಸಾಧ್ಯವಿಲ್ಲ ಎಂದು ಹೇಳುತ್ತೇವೆ, ಆದರೆ ನೀವು ಹಳೆಯದನ್ನು ಬಿಟ್ಟು ಹೊಸದನ್ನು ಕಂಡುಕೊಳ್ಳುವವರೆಗೆ ಜೀವನ ಹೀಗೆ ಕಷ್ಟದಲ್ಲಿ ಮುಳುಗಿರುತ್ತದೆ. ಆದ್ದರಿಂದ ಅದೆಲ್ಲವನ್ನು ಬಿಟ್ಟು ಮುಂದುವರಿಯಿರಿ. ನಿಮ್ಮ ಕೈಯಲ್ಲಿ ಈಗಾಗಲೇ ಬಹಳಷ್ಟು ವಸ್ತುಗಳು ಇವೆ ಎಂದು ಊಹಿಸಿಕೊಳ್ಳಿ ಮತ್ತು ನಂತರ ಇನ್ನೂ ಹೆಚ್ಚು ದುಬಾರಿ ವಸ್ತುಗಳನ್ನು ನೀವು ಖರೀದಿಸಬೇಕು. ನೀವು ಹೀಗೆ ಹಿಡಿದಿಟ್ಟುಕೊಳ್ಳುತ್ತೀರಿ. ನೀವು ಹಳೆಯ ವಸ್ತುಗಳನ್ನು ಬಿಟ್ಟರೆ ಮಾತ್ರ ನೀವು ಅಮೂಲ್ಯವಾದ ವಸ್ತುವನ್ನು ಖರೀದಿಸಬಹುದು. ಆದ್ದರಿಂದ ಹಳೆಯ ವಸ್ತುಗಳನ್ನು ಬಿಟ್ಟುಬಿಡಿ. ನಿಮ್ಮ ಜೀವನ ಚಿಕ್ಕದಲ್ಲ, ಅದು ತುಂಬ ಉದ್ದವಾಗಿದೆ. ಹೌದು, ಬಹುಶಃ